ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸುಪ್ರಿಯಾ ರಾವ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ವಿಷಯ ಏನು ಅಂತ ಅಂದರೆ, ನಾವು ಹೊರಟಿದ್ದು ಸಿ ಎಸ್ ಪುರಕ್ಕೆ. ಆ್ಯಂಡ್ ಫಸ್ಟು ಏನು ಅಂದರೆ, ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಸಿ ಎಸ್ ಪುರದವ್ರು ಯಾರಿದ್ದೀರಾ ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಸಿ ಎಸ್ ಪುರದವ್ರು ಗೊತ್ತಿದ್ದಾರೆ ಟ್ಯಾಗ್ ಮಾಡಿ ಅವ್ರನ್ನ. ಓಕೆ, ಸಿ ಎಸ್ ಪುರದಲ್ಲಿ ಒಂದು ಮನೆ ಇದೆ, ಅದು ನಮ್ಮಪ್ಪವರ ಮನೆ. ನಾವು ಹೋಗಿದ್ದು ನಮ್ಮಪ್ಪವ್ರ ಮನೆಗೆ. ಇಲ್ಲಿ ಎಲ್ಲರೂ ಇಲ್ಲ, ಒಬ್ಬರು ದೊಡ್ಡಪ್ಪ ಇದ್ದಾರೆ, ಬಟ್ ಎಲ್ಲರೂ ಅವಾಗವಾಗ ಸೇರ್ತಾರೆ. ನಾನಂತೂ ತುಂಬ ವರ್ಷ ಆದಮೇಲೆ ನಾವು ಹೋಗಿದ್ವಿ. ಒಂಥರ ಈ ಮನೆ ಅಂದರೆ ಒಂಥರ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಅವಾಗೆಲ್ಲ ಚೈಲ್ಡ್ಹುಡ್ಡಲ್ಲೆಲ್ಲ ಬರ್ತಿದ್ವಿ, ಎಲ್ಲರೂ ಒಟ್ಟಿಗಿರ್ತಿದ್ವಿ, ಒಂಥರ ಖುಷಿ. ಅಟ್ಟದ ಮನೆ, ಹಳೆ ಕಾಲದ ಮನೆ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಬಟ್ ಎಲ್ಲರೂ ಸೇರೋದೇ ಒಂದು ಖುಷಿ ವಿಚಾರ ಅಲ್ವಾ, ಫ್ಯಾಮಿಲಿ ಅಂತ ಅಂದರೆ. ನಮ್ಮ ಫ್ಯಾಮಿಲಿ ಹೇಳ್ಬೇಕು ಅಂತಂದರೆ ಒಂಚೂರು ದೊಡ್ಡ ಫ್ಯಾಮಿಲಿನೇ. ಎಲ್ಲರೂ ಸೇರಿಸಿದ್ರೆ ಟೋಟಲ್ ಒಂದು 50 ಮೆಂಬರ್ಸ್ವರೆಗೂ ಆಗ್ತೀವಿ, ಅಷ್ಟು ದೊಡ್ಡದು ಫ್ಯಾಮಿಲಿ. 5 ಜನ ಅಣ್ಣ ತಮ್ಮದಿರು, 3 ಜನ ಅತ್ತೆದಿರು, ಅವ್ರ ಮಕ್ಳಿಗೆ ಮದುವೆ ಆಗಿರೋದು, ಕೆಲವೊಬ್ರಿಗೆ ಕಸಿನ್ಸಿಗೆ ಮದುವೆ ಆಗಿದೆ. ಸೊ ಇದೆಲ್ಲ ಸೇರಿಸಿದ್ರೆ ದೊಡ್ಡ ಕುಟುಂಬ. ಅದರಲ್ಲಿ ಕೆಲವೊಬ್ಬರು ತುಂಬ ಮಿಸ್ಸಿಂಗ್ ಇದ್ದಾರೆ, ಬಂದಿಲ್ಲ ಇನ್ನು. ಬಟ್ ಇವಾಗ ಬಂದಿರೋದ್ರಲ್ಲೇ ಆಲ್ಮೋಸ್ಟ್ ಬಂದಿರೋದ್ರಲ್ಲೇ ಜಾಸ್ತಿ ಬಂದಿದ್ದರು, ಕೆಲವೊಬ್ಬರು ಮಿಸ್ ಇದ್ದರು ಅಷ್ಟೇ. ಸೊ ಗೊತ್ತಲ್ಲ, ಫ್ಯಾಮಿಲಿ ಅಂತ ಅಂದರೆ ಗೊತ್ತಲ್ಲ ಗುರು, ಫುಲ್ಲು ರೇಗಿಸೋದು, ಖುಷಿ ಪಡೋದು, ಆಟ ಆಡೋದು, ಎಂಜಾಯ್ ಮಾಡೋದು ಎಲ್ಲ ಇರುತ್ತೆ ಅಲ್ವಾ. ಹಾಗೆ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಈ ಸಲ ಅಂತೂ ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನನಗೆ ಎಸ್ಪೆಷಲಿ ಈ ಥರ ಫ್ಯಾಮಿಲಿ ಜೊತೆ ಇರೋದು ಒಂಥರ ಖುಷಿ. ಆಮೇಲೆ ಮನುನ ರೇಗಿಸ್ತಿದ್ರು ಎಲ್ಲರೂ, ಅದಕ್ಕೊಂದಷ್ಟು ಆಡಿಕೊಂಡು ನಗ್ತಿದ್ವಿ. ನನ್ನನ್ನೇನು ಬಿಡ್ತಾರ, ನನ್ನನ್ನು ವ್ಲಾಗರ್ದೇ ನಾನು ಮಾಡೋ ವೀಡಿಯೋಸ್ನೇ ನನ್ನನ್ನೇ ರೇಗಿಸ್ತಾರೆ. ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದಕ್ಕೆ ನಾನು ಫೇಮಸ್ ಆಗಬೇಕಲ್ಲ, ಸೊ ದಟ್. ಓಕೆ, ಅದಾದಮೇಲೆ ಅತ್ತೆದೀರೆಲ್ಲ, ಇಬ್ಬರು ಅತ್ತೆದೀರು ಬಂದಿದ್ರಲ್ಲ, ಸೊ ಇಬ್ಬರು ಅತ್ತೆದೀರು ಹೊರಟರು. ಅವರಿಗೆ ಟಾಟಾ ಬಾಯ್ ಹೇಳಿ ನಾವು ಇನ್ನೇನು ಸಂಜೆ ಆಗಿತ್ತಲ್ಲ ಅಂತ ಫ್ರೆಶ್ ಅಪ್ ಆಗಿ ನನ್ನ ಸಿಸ್ಟರ್ ಕಸಿನ್ಸ್ ಜೊತೆ ಮಾತಾಡಿಕೊಂಡು ಕೂತಿದ್ದೆ. ಇನ್ನೇನು ಅವರೆಲ್ಲ ಸೀರಿಯಲ್ ನೋಡೋದು ಅದು ಇದು ಇರುತ್ತೆ, ನಾವು ಮಾತಾಡೋದು ಕೂತ್ಕೊಳ್ಳೋದು ಇದೇ ಆಗೋಯ್ತು. ಆಮೇಲೆ ಗೊತ್ತಲ್ಲ, ಕಸಿನ್ಸ್ ಅಂದಮೇಲೆ ಟೈಮ್ ಪಾಸ್ ಮಾಡೇ ಮಾಡ್ತೀವಿ, ಕೇಳಬೇಕಾ. ಅದಾದಮೇಲೆ ನೆಕ್ಸ್ಟು ಮಾರ್ನಿಂಗು ನಮ್ಮ 3ನೇ ಅತ್ತೆ ಮನೇಲಿ ಫಂಕ್ಷನ್ ಇತ್ತು. ಏನು ಫಂಕ್ಷನು ಅಂತ ನಿಮಗೆ ಗೊತ್ತಿರಬೇಕು. ಈ ಟೈಮಲ್ಲಿ ಇನ್ನೇನು ಫಂಕ್ಷನ್ ಮಾಡ್ತಾರೆ ಗುರು, ಅಜ್ಜಿ ತಾತನ ಪೂಜೆ ತಾನೇ, ಅದೇ ಪಕ್ಷ ಅಂತ ಅದನ್ನು ಮಾಡ್ತಾರಲ್ಲ, ಅದ್ರ ಪೂಜೆಗೆ ಅಂತಲೇ ಸಿ ಎಸ್ ಪುರಕ್ಕೂ ಹೋಗಿದ್ವಿ. ಆ್ಯಂಡ್ ಅದಾದಮೇಲೆ ಗುಬ್ಬಿಗೆ ಹೋಗೋಣ ಅಂತ ಎಲ್ಲರೂ ಹೆಂಗೂ ಬಂತಿದ್ರಲ್ಲ, ಒಟ್ಟಿಗೆ ಹೋಗೋಣ ಅಂತ ರೆಡಿ ಆದ್ವಿ. ನಾನಂತೂ ಬರೀ ಫೂಸ್ ಕಟ್ಕೊಂಡೇ ಇದ್ದೆ, ಗೊತ್ತಲ್ಲ. ಹಾಗೆ ನಾವು ಆಮೇಲೆ ಹೆಂಗಿದ್ರು ಆಧಾರ್ ಕಾರ್ಡ್ ಫ್ರೀ ಇದೆ ಅಂತ ಕಾರಲ್ಲೆಲ್ಲ ಗಂಡು ಮಕ್ಳುಗಳೆಲ್ಲ ಕಾರಲ್ಲಿ ಹೋದ್ರು, ಬೈಕಲ್ಲಿ ಹೋದ್ರು. ನಾವು ಹೆಣ್ಮಕ್ಳು ಸಿದ್ದರಾಮಯ್ಯ ಫ್ರೀ ಬಿಟ್ಟಿರೋ ಕಾರಣದಿಂದ ಆಧಾರ್ ಕಾರ್ಡ್ ಇಟ್ಕೊಂಡು ಬಸ್ಸಲ್ಲಿ ಹೋದ್ವಿ. ಬಸ್ಸೇ ನಮ್ಮದು ಗುರು, ಫುಲ್ಲು ಫ್ರೀಯಾಗಿತ್ತು. ನಮ್ಮದೇ ಬಸ್ ಅಂದ್ಕೊಂಡು ಫುಲ್ಲು ಮಾತಾಡಿದ್ದು. ಅಷ್ಟು ಬಸ್ಸಲ್ಲೂ ಬಿಡಿಲ್ಲ ಗುರು. ಇವ್ರು ಸೊಸೆದಿರು ಅಷ್ಟು ಚೆನ್ನಾಗಿ ಸಿಗ್ದಾಗೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ ಸೊಸೆದಿರಲ್ಲಿ. ಹಾಗೆ ಎಲ್ಲರೂ ಮಾತಾಡಿಕೊಂಡು ಬಸ್ಸೇ ನಮ್ಮದು ಅನ್ನೋ ಥರ ಇದ್ವಿ. ಅಲ್ಲಿಂದ ಗುಬ್ಬಿಗೆ ಹೋದ್ವಿ. ಅಷ್ಟರಲ್ಲಿ ಸಂತು ಕಾರ್ ತೊಗೊಂಡು ಬಂದಿದ್ದೆ ನಮ್ಮನ್ನು ಪಿಕಪ್ ಮಾಡೋದಕ್ಕೆ. ಅಲ್ಲಿಂದ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಗಿಳಿ ಇತ್ತು, ಅದು ಗಿಳಿ ಮಾತಾಡುತ್ತೆ. ಆಮೇಲೆ ನನಗೆ ಮೊದಲೇ ಕೇಳ್ತಿರಲ್ಲ, ಪ್ರಾಣಿ ಪಕ್ಷಿಗಳು ಅಂದರೆ ಅಷ್ಟು ಇಷ್ಟ. ಆಮೇಲೆ ಊಟ ಮಾಡ್ಕೊಂಡು ಅಲ್ಲಿಂದ ನಮ್ಮೂರ ಕಡೆಗೆ ಬಂದ್ವಿ. ಫಸ್ಟ್ ಆಫ್ ಆಲ್ ಎಲ್ಲ ಫ್ಯಾಮಿಲಿ ಅಂತ ಅಂದ್ರೇ ಖುಷಿ ಇದ್ದೇ ಇರುತ್ತೆ. ಆ್ಯಂಡ್ ಕೆಲವೊಂದು ಸಲ ಜಗಳನೂ ಇರುತ್ತೆ, ಖುಷಿನೂ ಇರುತ್ತೆ. ಬಟ್ ಈ ಸಲ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ಅಷ್ಟೇ. ನಾನು ಮನೆ ಕಡೆ ಬಂದೆ. ನಮ್ಮ ಜೂಲಿ ಬ್ಲ್ಯಾಕಿ ಅಂತೂ ಕಾಯ್ತಿದ್ರು ನನಗೋಸ್ಕರ. ಅವ್ರು ಆಡ್ತಿರೋದು ನೋಡಿ ಅವರನ್ನೆಲ್ಲ ಮುದ್ದು ಮಾಡಿ ಮಾತಾಡಿಸಿ ಇನ್ನೇನಿದೆ. ನೆಕ್ಸ್ಟು ನಾನು 2 ದಿನ ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ದೆ ಗುರು, ಅದನ್ನು ಕ್ಲಾಸ್ ಕೇಳಬೇಕು ಅಷ್ಟೆ. ಕ್ಲಾಸ್ ಕೇಳಿಬಿಟ್ಟು ಮುಗಿಸೋದು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಅಕೌಂಟ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸಪೋರ್ಟ್ ಮಾಡೋದನ್ನು ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್.